ಇನ್ನು ಒಂದು ಲೆಕ್ಕದಲ್ಲಿ ಬಿಜೆಪಿಯ ಒಳಗಡೆಯ ಬೇಗುದಿ ಇದೆಯಲ್ಲ ಅದನ್ನು ಬಗೆಹರಿಸೋದು ಹೆಂಗೆ ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ನೋಡಿ, ಚಿತ್ರದುರ್ಗದಲ್ಲಿ ಯಡಿಯೂರಪ್ಪನವರ ಪಕ್ಕಾ ಬೆಂಬಲಿಗ ಚಂದ್ರಪ್ಪ ಒಂದು ಲೆಕ್ಕದಲ್ಲಿ ಸಿಡಿದೆದ್ದು ನಿಂತಿದ್ದಾರೆ. ನಮ್ಮ ಮಗನಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಈಗಾಗಲೇ ಗೋ ಬ್ಯಾಕ್ ಚಳವಳಿ ಶುರುವಾಗಿದೆ ಕಾರಜೋಳ ಅವರಿಗೆ. ನಂಬರ್ 1. ನಂಬರ್ 2, ದಾವಣಗೆರೆಯಲ್ಲಿ ಇನ್ನೊಂದು ರಗಳೆ, ಉತ್ತರ ಕನ್ನಡದಲ್ಲಿ ಮತ್ತೊಂದು ರಗಳೆ. ಈ ರೀತಿ ರಗಳೆಗಳ ಮೇಲೆ ರಗಳೆಗಳನ್ನು ಹೊತ್ತು ಬಿಜೆಪಿ ಕೂತ್ಕೊಂಡಿದೆ. ಇದನ್ನು ಬಗೆಹರಿಸೋದು ಹೆಂಗೆ ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಬಂಡಾಯವೆದ್ದಿರುವ ಈಶ್ವರಪ್ಪ ಮತ್ತೆ ಕೆಂಡಾಮಂಡಲ. ನನ್ನ ಸ್ಪರ್ಧೆ ಮೋದಿ ಶಾ ಅವರಿಗೂ ಇಷ್ಟ ಆಗಿರಬಹುದೆಂದ ಈಶ್ವರಪ್ಪ. ಶಿವಮೊಗ್ಗದಲ್ಲಿ ಬಂಡಾಯ ಎದ್ದಿರುವ ಈಶ್ವರಪ್ಪ ನಾಮಪತ್ರ ಸಲ್ಲಿಸೋಕೆ ಸಜ್ಜಾಗಿದ್ದಾರೆ. ಇವತ್ತು ಮತ್ತೆ ಬಿಎಸ್ವೈ ವಿರುದ್ಧ ಗುಡುಗಿದ ಈಶ್ವರಪ್ಪ ಹೊಂದಾಣಿಕೆ ಮಾಡಿ ಮಗನನ್ನ ಗೆಲ್ಲಿಸಿಕೊಂಡ್ರು ಎಂದಿದ್ದಾರೆ. ಅಷ್ಟೇ ಅಲ್ಲ, ನನ್ನ ಸ್ಪರ್ಧೆ ಮೋದಿ ಅಮಿತ್ ಶಾ ಅವರಿಗೂ ಇಷ್ಟ ಆಗಿರಬಹುದು, ಹೀಗಾಗಿಯೇ ನನಗೆ ನೋಟಿಸ್ ಕೊಟ್ಟಿಲ್ಲ, ಫೋನು ಮಾಡಿಲ್ಲ ಎಂದಿದ್ದಾರೆ. ನನಗನ್ಸುತ್ತೆ ಮೋದಿಗೂ ಅಮಿತ್ ಶಾಗೂ ಕೂಡ ನಾನು ಚುನಾವಣೆ ನಿಂತು ಇವರ ಕುಟುಂಬದ ರಾಜಕಾರಣ ಇದೆಯಲ್ಲ, ಅಪ್ಪ ಮಕ್ಕಳ ರಾಜಕಾರಣ, ಇದು ಅಂತ್ಯ ಆಗಬೇಕು ನನ್ನಂಥ ಆಸೆ. ಮತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿಂದ ಸಾವಿರಾರು ನೊಂದ ಕಾರ್ಯಕರ್ತರಿಗೆ ನ್ಯಾಯ ಸಿಗಬೇಕು, ನನಗೂ ನ್ಯಾಯ ಸಿಗಬೇಕು ಅಂತ ಮೋದಿಗೂ ಮತ್ತು ಅಮಿತ್ ಶಾಗೂ ಆಸೆ ಇರಬಹುದು. ಚಿತ್ರದುರ್ಗದಲ್ಲಿ ಜೋರಾಯಿತು ಗೋ ಬ್ಯಾಕ್ ಕಾರಜೋಳ ಕ್ಯಾಂಪೇನ್. ಚಿತ್ರದುರ್ಗದಿಂದ ಮಾಜಿ ಸಚಿವ ಗೋವಿಂದ ಕಾರಜೋಳಗೆ ಟಿಕೆಟ್ ನೀಡಲಾಗಿದೆ. ಹೀಗಾಗಿ ಗೋವಿಂದ ಕಾರಜೋಳ ಇವತ್ತು ಚಿತ್ರದುರ್ಗದಲ್ಲಿ ಟೆಂಪಲ್ ರನ್ ಮಾಡಿದ್ರು. ಆದರೆ ಇತ್ತ ಹೊಳಲ್ಕೆರೆಯಲ್ಲಿ ಗೋ ಬ್ಯಾಕ್ ಕಾರಜೋಳ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಲಾಯಿತು. ಇದರಿಂದ ಹೊಳಲ್ಕೆರೆಯ ಗಣೇಶ ದೇಗುಲ ದರ್ಶನವನ್ನ ಕಾರಜೋಳ ರದ್ದುಗೊಳಿಸಿದ್ರು. ಮಂಡ್ಯ ಬಿಜೆಪಿ ಜೆಡಿಎಸ್ ಮೈತ್ರಿ ಸಭೆಯಲ್ಲಿ ಅಸಮಾಧಾನ. ಇನ್ನು ಇತ್ತ ಮಂಡ್ಯದಲ್ಲಿ ಅಪ್ಪನ ಪರ ನಿಖಿಲ್ ಕುಮಾರಸ್ವಾಮಿ ಪ್ರಚಾರಕ್ಕಿಳಿದಿದ್ದಾರೆ. ನಾಗಮಂಗಲದಿಂದ ಪ್ರಚಾರ ಆರಂಭಿಸಿದ್ದಾರೆ. ಆದರೆ ನಾಗಮಂಗಲದ ಸಭೆಯಲ್ಲೇ ಅಸಮಾಧಾನ ಸ್ಫೋಟಗೊಂಡಿತು. ಕೇವಲ ಜೆಡಿಎಸ್ ನಾಯಕರಿಗೆ ಭಾಷಣಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ವೇದಿಕೆಯ ಮೇಲಿದ್ದ ಚೇತನ್ ಶಿವರಾಮೇಗೌಡ ಕಿಡಿಕಾರಿದ್ದಾರೆ. ತಕ್ಷಣವೇ ಚೇತನ್ನನ್ನ ಉಭಯ ನಾಯಕರು ಸುಮ್ಮನಿರಿಸಿದರು. ಒಟ್ಟಾರೆ 28 ಕ್ಷೇತ್ರಗಳಿಗೂ ಅಭ್ಯರ್ಥಿ ಫೈನಲ್ ಆದರೂ ಬಂಡಾಯದ ಬೆಂಕಿ ಮಾತ್ರ ತಣ್ಣಗಾಗ್ತಿಲ್ಲ. ಅಸಮಾಧಾನ ಶಮನಕ್ಕೆ ಬಿಜೆಪಿ ನಾಯಕರು ಸರ್ಕಸ್ ನಡೆಸುತ್ತಿದ್ದಾರೆ. ಮತ್ತೊಂದು ಕಡೆ ಇತ್ತೀಚೆಗೆ ಬಿಜೆಪಿ ಸೇರಿದ್ದ ಜನಾರ್ದನ್ ರೆಡ್ಡಿಗೆ 5 ಕ್ಷೇತ್ರದಲ್ಲಿ ಚುನಾವಣೆ ಗೆಲ್ಲೋ ಟಾಸ್ಕ್ ನೀಡಲಾಗಿದೆ. ಬ್ಯೂರೋ ರಿಪೋರ್ಟ್, TV9.